ಹೇಮಾವತಿ ಹೋರಾಟ ಹಿನ್ನೆಲೆ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಆಗಿದೆ. ಎಫ್ಐಆರ್ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳನ್ನ ಎಫ್ಐಆರ್ನಲ್ಲಿ ಸೇರಿಸುವುದು ಬೇಡ ಎಂದಿದ್ದೇನೆ. ಹೇಮಾವತಿ ಹೋರಾಟ ನಡೀತು ದೊಡ್ಡ ಮಟ್ಟದಲ್ಲಿ. ಅದರಲ್ಲೂ ರಾಜಕಾರಣಿಗಳಿದ್ರು, ರೈತರಿದ್ರು, ಜೊತೆಗೆ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ರು. ಒಂದಿಷ್ಟು ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು, ಜೊತೆಗೆ ಸ್ವಾಮೀಜಿಗಳ ಮೇಲೂ ಕೂಡ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ಸ್ವಾಮೀಜಿಗಳಿಗೆ ಗೌರವ ಕೊಡಬೇಕಾಗುತ್ತೆ ಅಂತ ಹೇಳಿ, ಅದರಿಂದ ಪುನರ್ ಪರಿಶೀಲನೆ ಮಾಡಿ ಅಂತ ಎಸ್ಪಿಗೆ ಸೂಚನೆಯನ್ನ ನೀಡಿದ್ದೇನೆ. ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಮಾವತಿ ಹೋರಾಟ ಹಿನ್ನೆಲೆ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಸ್ವಾಮೀಜಿಗಳ ಮೇಲೆ ಮಾತ್ರ ಅಲ್ಲ, ರೈತರ ಮೇಲೆ, ಕೆಲವೊಂದಿಷ್ಟು ರಾಜಕಾರಣಿಗಳ ಮೇಲೂ ಕೂಡ. ಆದರೆ ಸ್ವಾಮೀಜಿಗಳನ್ನ ಎಫ್ಐಆರ್ನಲ್ಲಿ ಸೇರಿಸೋದು ಬೇಡ ಎಂದಿದ್ದೇನೆ. ಸ್ವಾಮೀಜಿಗಳಿಗೆ ಗೌರವ ಕೊಡಬೇಕಾಗುತ್ತೆ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗೇನು ಸರ್ಕಾರ ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಕೆಲಸಗಳು ನಡೆಯುತ್ತವೆ. ಅವರು ಕೇಳಿರೋದು ನಮಗೊಂದಿಷ್ಟು ಸಮಯ ಕೊಡಿ, ನಮ್ಮ ಜೊತೆ ಮಾತಾಡಿ ಅಂತ. ಅದಕ್ಕೆ ನಾನು ಮಾನ್ಯ ನೀರಾವರಿ ಸಚಿವರಿಗೆ, ನಮ್ಮ DCM ಅವರಿಗೆ ಹೇಳಿದ್ದೇನೆ. ಅವ್ರ ಸಮಯ ಕೊಟ್ಟ ಮೇಲೆ ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕನ್ವಿನ್ಸ್ ಆಗಲಿಲ್ಲ ಅಂದರೆ ಬೇರೆ, ಕನ್ವಿನ್ಸ್ ಆಗಿದರೆ ಅದು ಬೇರೆ. ಅದರಿಂದ ಆ ಅವಕಾಶನೂ ಕೊಡಬೇಕಲ್ಲ ಅವರಿಗೆ. ನೀರಾವರಿ ಸಚಿವರು ಏನು ತೀರ್ಮಾನ ತಗೊಳ್ತಾರೆ ಅಂತಿಮವಾಗಿ ಅದನ್ನು ಸರ್ಕಾರದ ತೀರ್ಮಾನ. ನೀರಾವರಿ ಸಚಿವರ ಕೇಳಿದ್ದೇನೆ, ಅವರಿಗೆ ಸಮಯ ಕೇಳಿದ್ದೇನೆ. ಆಮೇಲೆ ನಮ್ಮ ಜಿಲ್ಲೆಯ ಮುಖಂಡರುಗಳು, ರೈತ ಮುಖಂಡರು, ಅವ್ರ ಜೊತೆ ಏನಾದರೂ ಸಭೆ ಮಾಡಿ ಅವ್ರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತೇಳಿ ಅವರಿಗೆ ನೀರಾವರಿ ಸಚಿವರಿಗೆ ತಿಳಿಸಿದ್ದೇನೆ. ಅವರು ಏನು ಸಮಯ ಕೊಡ್ತಾರೆ ಅದ್ಮೇಲೆ ಅದು ಮುಂದುವರಿಯುತ್ತೆ. ಸ್ವಾಮೀಜಿಗಳ ಮೇಲೆ ಪರಿಶೀಲನೆ ಮಾಡಿ ಸ್ವಾಮೀಜಿಗಳ ಮೇಲೆ ಹಾಕಿರೋದನ್ನು ತೆಗೆಯೋದಕ್ಕೆ ಹೇಳಿದ್ದೇನೆ. ಬೇರೆಯವರು ಬಸ್ಸಿಗೆ ಕಲ್ಲು ಹೊಡೆದ್ರು ಅಥವಾ ಟೈರ್ಗೆ ಬಿಟ್ಟರು, ಅದೆಲ್ಲ ಪರಿಶೀಲನೆ ಮಾಡಿ ಅವರೇನು, ಅವ್ರ ಹತ್ರ ಎಲ್ಲ CCTV ಫುಟೇಜ್ಗಳಿದ್ದಾವೆ. ಯಾರು ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸ್ವಾಮೀಜಿಗಳು ಯಾರನ್ನೂ ಕೂಡ FIRನಲ್ಲಿ ಹಾಕೋದು ಬೇಡ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವರು